ಇವತ್ತು ಕನ್ನಡದ ಸಮ್ಮೇಳನಕ್ಕೆ ಕನ್ನಡದ ಬಾವುಟವನ್ನು ಆಟೋದಕ್ಕೆ ನಮ್ಮ ದೊಡ್ಡರಂಗೇಗೌಡರು ಹೋಗ್ತಾ ಇದ್ದಾರೆ. ಇವತ್ತು ದೊಡ್ಡರಂಗೇಗೌಡರು ಕಳೆದ ಬಾರಿ ಪೂರ್ವವಾಗಿ ಆವರಿಸಿದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅದು ನಮ್ಮ ಹೆಮ್ಮೆಯ ವಿಚಾರ. ಮತ್ತೆ ನಮ್ಮ ನಾಡ ಬಾವುಟವನ್ನು ಎಳೆದಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ನಮ್ಮ ದೊಡ್ಡರಂಗೇಗೌಡರು ಇವತ್ತು ಮಂಡ್ಯಕ್ಕೆ ತಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಂದ ಮುಖಾಂತರವಾಗಿ ನಮ್ಮ ಚನ್ನಪಟ್ಟಣದ ಮುಖಾಂತರ ಅವರು ಹೋಗ್ತಾ ಇರೋದ್ರಿಂದ ನಮ್ಮದು ಈ ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ನಿರಂತರವಾಗಿ ನಾವು ಧ್ವನಿ ಎತ್ತಕ್ಕೆ ಸಾಹಿತಿಗಳನ್ನು ನಾವು ಸದಾಕಾಲ ಗೌರವಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಅಕ್ಕರೆಯ ಕನ್ನಡ ಬಂಧುಗಳೇ, ಈ ಚನ್ನಪಟ್ಟಣದ ಈ ವೇದಿಕೆ ನಿಜವಾಗಿಯೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ನಾಡು ನುಡಿಯ ಬಗೆಗೆ ಅಭಿಮಾನ ಇರಿಸಿಕೊಂಡಂಥ ನಮ್ಮ ಕನ್ನಡದ ಗೆಳೆಯರು ಸಂಘಟನೆಯನ್ನು ಮಾಡಿ ತನ್ಮುಖಾಂತರವಾಗಿ ಸಾಹಿತಿಯೊಬ್ಬರಿಗೆ ಸಾಹಿತ್ಯ ಸಮ್ಮೇಳನದ ಮುನ್ನಾ ದಿನ ಈ ಗೌರವವನ್ನು ಅರ್ಪಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಜನಪರ ವೇದಿಕೆ ಒಂದು ರೀತಿಯಲ್ಲಿ ನಾಡು ಮತ್ತು ನುಡಿಗಾಗಿ ಶ್ರಮ ಪಡ್ತಾ ಇದೆ. ನಾನು ತಮ್ಮಲ್ಲಿ ಹೇಳ್ತಕ್ಕಂಥದ್ದೇನು ಅಂದರೆ, ಕನ್ನಡದ ಅಭಿಮಾನ ಮುಖ್ಯ. ಎಲ್ಲಿವರೆಗೆ ನನ್ನಲ್ಲಿ ನಿಮ್ಮಲ್ಲಿ ಕನ್ನಡದ ಕಾಳಜಿ ಇರುತ್ತೆ, ಅಲ್ಲಿವರೆಗೂ ಕೂಡ ಕನ್ನಡ ಬಾಳುತ್ತೆ, ಬೆಳಗುತ್ತೆ, ಬದುಕುತ್ತೆ. ನಾನು ಅದನ್ನೇ ಸುಂದರವಾಗಿ ಹೇಳೋದಾದರೆ, ಭೂಮಿ ಬಾನಿರೋವರೆಗೆ ಕನ್ನಡ ಬೆಳಗುತ್ತೆ, ನದಿಗಳಿರೋವರೆಗೆ ಕನ್ನಡ ಮಿನುಗುತ್ತೆ. ಕನ್ನಡಕ್ಕೆ ಅಂಥ ಶಕ್ತಿ ಇದೆ. ಕನ್ನಡಕ್ಕೆ ಯಾವತ್ತೂ ಅನ್ಯಾಯ ಆಗಬಾರ್ದು, ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕನ್ನಡದ ಎಲ್ಲ ದನಿಗಳು ಒಟ್ಟಾಗಬೇಕು. ಕನ್ನಡಿಗರು ನಾವೆಲ್ಲ ಒಂದು ಎನ್ನುವ ಮನೋಭಾವ ಬರಬೇಕು. ತಾವೆಲ್ಲ ಸಂಘಟಿತರಾಗಿ ನನ್ನನ್ನು ಸನ್ಮಾನಿಸುವ ಮುಖಾಂತರವಾಗಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟ ತಮ್ಮೆಲ್ಲರಿಗೆ ಅಭಿವಂದನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.